ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರಷ್ ಅಪ್ ಯುವರ್ ನಾಲೆಜ್. ಲೋಟಗಳು ಈ ರೀತಿ ಸ್ಟಕ್ ಆದರೆ ಒಂದರ ಒಳಗೆ ಒಂದು ಈ ರೀತಿ ಅಂಟಿಕೊಂಡಿದ್ರೆ ತೆಗೆಯೋಕೆ ಬಾರದೇ ಇದ್ರೆ ಹೇಗೆ ಈಸಿಯಾಗಿ ಈ ಲೋಟಗಳನ್ನು ಸಪ್ರೇಟ್ ಮಾಡಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. 2 ವಿಧಾನದಲ್ಲಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಒತ್ತೋದನ್ನ ಮರಿಬೇಡಿ. ಫ್ರೆಂಡ್ಸ್, ನಮ್ಮನೆಯಲ್ಲಿ ಈ 4 ಲೋಟಗಳು ಸ್ಟಕ್ ಆಗಿದೆ. ಎಷ್ಟು ಟ್ರೈ ಮಾಡಿದ್ರೂ ತೆಗೆಯೋಕೆ ಬರ್ತಾ ಇಲ್ಲ. ನಿಮ್ಮನೆಲ್ಲೂ ಈ ರೀತಿ ಆಗಿರಬಹುದು. ಈ ರೀತಿ ಲೋಟಗಳು ಸ್ಟಕ್ ಆದಾಗ ಹೇಗೆ ಈಸಿಯಾಗಿ ಸಪರೇಟ್ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ ನೋಡಿ. ಇದೇ ರೀತಿಯ ಇನ್ನೂ 2 ಲೋಟಗಳು ಬೇಕು. ಈ 2 ಲೋಟದ ಈ ತುದಿಯಿಂದ ಸ್ಟಕ್ ಆಗಿರೋ ಲೋಟದ ಈ ಗ್ಯಾಪ್ ಮಧ್ಯೆ ಜಸ್ಟ್ ಪ್ರೆಸ್ ಮಾಡಬೇಕು ಫ್ರೆಂಡ್ಸ್. ನೀವೇ ನೋಡಿ, ಜಸ್ಟ್ 1-2 ಬಾರಿ ಈ ರೀತಿ ಪ್ರೆಸ್ ಮಾಡೋದ್ರಲ್ಲೇ ಲೋಟ ಸಪ್ರೇಟ್ ಆಗತ್ತೆ. ಇನ್ನುಳಿದ ಲೋಟಗಳನ್ನು ಹೀಗೆ ಸಪ್ರೇಟ್ ಮಾಡ್ತೀನಿ ನೋಡಿ. ಇದರ ಮಧ್ಯೆ ನೀರು ಉಳಿದಿರೋದ್ರಿಂದ ಸ್ಟಕ್ ಆಗಿತ್ತು. ಇನ್ನು ಈ ಲೋಟಗಳನ್ನು ಸಪ್ರೇಟ್ ಮಾಡ್ತೀನಿ. ಎಷ್ಟು ಈಸಿ ಅಲ್ವಾ ಫ್ರೆಂಡ್ಸ್? ಎಲ್ಲ ಲೋಟಗಳು ಸಪ್ರೇಟ್ ಆಗಿದೆ. ಇನ್ನೂ ಒಂದು ಮೆಥಡ್ ಅನ್ನ ಹೇಳ್ತೀನಿ. ಕೆಲವು ಲೋಟದಲ್ಲಿ ಈ ರೀತಿ ಅಂಚು ಇರೋದಿಲ್ಲ, ಲೋಟದ ಬಳೆ ಅಂತ ಹೇಳ್ತಾರೆ. ಕೆಲವು ಲೋಟಕ್ಕೆ ಈ ರೀತಿ ಬಳೆ ಇರೋದಿಲ್ಲ, ಪ್ಲೇನ್ ಆಗಿರುತ್ತೆ. ಅಂಥ ಲೋಟಗಳು ಸ್ಟಕ್ ಆದ್ರೆ ಅಥವಾ ಒಂದೇ ರೀತಿ 2 ಲೋಟ ಸ್ಟಕ್ ಆಗಿದೆ, ಅದೇ ರೀತಿಯ ಲೋಟ ಮನೆಯಲ್ಲಿ ಮತ್ತೆ ಇಲ್ಲ ಅಂತಿದ್ರೆ ನಾನು ಈಗ ಹೇಳೋ ಮೆಥಡ್ ನಿಮ್ಗೆ ಈಸಿ ಆಗತ್ತೆ. ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಒಲೆ ಮೇಲೆ ಇಡಿ. ನೀರು ಕುದಿಯೋದು ಬೇಡ, ಸ್ವಲ್ಪ ಬಿಸಿ ಆದ್ರೆ ಸಾಕು. ಈಗ ಸ್ಟಕ್ ಆಗಿರೋ ಈ ಲೋಟಗಳನ್ನ ಈ ನೀರೊಳಗೆ ಇಡಬೇಕು. ಸ್ವಲ್ಪ ನೀರು ಹಾಕಿದ್ರೆ ಸಾಕು. ತುಂಬಾ ನೀರು ಹಾಕಿದ್ರೆ ಪಾತ್ರೆಯೊಳಗೆ ಲೋಟ ನಿಲ್ಲೋದಿಲ್ಲ. ಈಗ ಮೇಲಿನ ಲೋಟಕ್ಕೆ ಸ್ವಲ್ಪ ಐಸ್ ಕ್ಯೂಬ್ ಅನ್ನ ಹಾಕ್ತಾ ಇದ್ದೀನಿ. ನೀರು ಕುದಿಬಾರ್ದು ಫ್ರೆಂಡ್ಸ್. ಇನ್ನೇನು ನೀರು ಕುದಿಯತ್ತೆ ಅನ್ನೋವಾಗ ಗ್ಯಾಸ್ ಆಫ್ ಮಾಡಬೇಕು. ಗ್ಯಾಸ್ ಆಫ್ ಮಾಡಿದ್ದೀನಿ. 5 ನಿಮಿಷ ಹಾಗೆ ಬಿಡಿ. ನೀರಿನ ಬಿಸಿಗೆ ಈ ಕೆಳಗಿನ ಲೋಟ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗತ್ತೆ ನೋಡಿ. ಈ ಪಾತ್ರೆ ಮುಟ್ಟೋವಷ್ಟು ಬಿಸಿ ಇದೆ ಅಷ್ಟೇ. ಈ ಐಸ್ ಕ್ಯೂಬ್ ಪೂರ್ತಿಯಾಗಿ ಇನ್ನೂ ಕರಗಿಲ್ಲ. ಈ ಲೋಟವನ್ನ ತೆಗಿತಾ ಇದ್ದೀನಿ ನೋಡಿ. ಎಷ್ಟು ಈಸಿಯಾಗಿ ಈ 2 ಲೋಟ ಸಪ್ರೇಟ್ ಮಾಡಬಹುದು. ಕಷ್ಟಪಡೋದೇ ಬೇಡ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಮನೆಲ್ಲೂ ಈ ರೀತಿ ಲೋಟಗಳು ಸ್ಟಕ್ ಆಗಿದ್ರೆ ಒಂದರ ಒಳಗೆ ಒಂದು ಸೇರಿಕೊಂಡಿದ್ರೆ ನೀವು ಈ ಟ್ರಿಕ್ಸ್ ಅನ್ನ ಟ್ರೈ ಮಾಡಿ. ಸುಲಭವಾಗಿ ಲೋಟಗಳನ್ನ ಸಪರೇಟ್ ಮಾಡಬಹುದು. ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ನನ್ನ ಜೊತೆ ಕಮೆಂಟ್ ಮೂಲಕ ಶೇರ್ ಮಾಡಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಒತ್ತಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಹಾಗೆ ನೀವು ಇದುವರೆಗೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.